ಧ್ಯಾನ ಮಾಡ್ತಾ ಮಾಡ್ತಾ ನೀನು ಸನ್ಯಾಸಿ ಆಗ್ಬಿಡ್ತೀಯೇನೋ, ಎಮೋಷನ್ಸ್ ನಿನಗೆ ಸ್ಟಾಪ್ ಆಗಿಬಿಡ್ತವೇನೋ, ಯಾವುದ್ರ ಮೇಲೂ ಕೂಡ ಆಸಕ್ತಿ ಇಲ್ಲಾರ್ದಂಗೆ ಆಗುತ್ತೆ, ಎಮೋಷನ್ ಲೆಸ್ ಆಗೋದಿಲ್ಲ. ಸರಿಯಾದ ಎಮೋಷನ್ಸ್ ಯಾವುದು ಬೇಡವಾದ ಎಮೋಷನ್ಸ್ ಅನ್ನೋದು ಡಿಫ್ರೆನ್ಸ್ ನಮಗೆ ಗೊತ್ತಾಗುತ್ತೆ. ಸಿಟ್ಟು, ಕೋಪ, ಹೇಟ್ರೆಡ್, ದ್ವೇಷ, ಹೋಪ್ಲೆಸ್ನೆಸ್ ಇವೆಲ್ಲ ಸರಿಯಲ್ಲದ ಎಮೋಷನ್ಸ್. ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಈ ಎಮೋಷನ್ಸ್ ನಮಗೆ ಡಿಸ್ಟರ್ಬ್ ಮಾಡ್ತಾ ಇವೆ, ವಿಸ್ಡಮ್ ಇಲ್ಲದೆ ನಾವೇನು ಮಾಡ್ತೀವಿ, ರ್ಯಾಂಡಮ್ ಆಗಿ ಯಾವ ಎಮೋಷನ್ ಬಂದ್ರೂ ಕೂಡ ಅದರಲ್ಲೇ ನಾವು ಮುಳುಗೋಗ್ಬಿಡ್ತೀವಿ. ಇನ್ನು ಸನ್ಯಾಸಿ ಆಗಿಬಿಡ್ತಾರೆ ಅಂತ ತುಂಬ ಜನ ಹೆದರ್ತಾರಲ್ವ. ನೀವು ಕೇಳಿ, ಧ್ಯಾನ ಮಾಡದೇ ಇರೋರು ಅವರ ಜೀವನದ ಕಷ್ಟ ತಡಿಲಾರ್ದೆ, ಹೇಗೆ ನಿಭಾಯಿಸಬೇಕು ಅಂತ ಗೊತ್ತಿಲ್ಲಾರ್ದೆ, ನನಗೆ ಸಾಕಾಗಿದೆ, ನಾನು ಹಿಮಾಲಯಕ್ಕೆ ಹೋಗಿ ಸೇರ್ಕೊತೀನಿ ಅಂತ ಎಷ್ಟು ಜನ ಹೇಳ್ತಾರೆ ನಿಮ್ಮಲ್ಲಿ. ಸೊ ಧ್ಯಾನ ಮಾಡಿದ್ರೆ ಈ ಕಷ್ಟದಿಂದ ಓಡಿ ಹೋಗೋಕ್ಕೆ ಟ್ರೈ ಮಾಡಲ್ಲ. ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಲೈಫಲ್ಲಿ, ಒಂದು ಕ್ಲಾರಿಟಿ ಬರುತ್ತೆ.